ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣವನ್ನು ರಾಜ್ಯ ಬಿಜೆಪಿ ಗಂಭೀರವಾಗಿ ತೆಗೆದುಕೊಂಡಿದೆ. ಇದೆಲ್ಲದರ ಕುರಿತಂತೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಬಿಜೆಪಿಯ MLC ರವಿಕುಮಾರ್ ಅವರಿದ್ದಾರೆ. ಅವರನ್ನೇ ಮಾತಾಡಿಸ್ತಾ ಹೋಗ್ತಾನೆ. ಇವತ್ತು ರಾಜು ಕಪ್ನೂರ್ ಎಂತಕ್ಕಂಥವನು ನಿಮ್ಮ ಹೆಸರು ಹೇಳ್ಕೊಂಡು ಲಂಚ ರುಶ್ವತ್ತನ್ನು ತೆಗೆದುಕೊಳ್ತಿರಲಿಲ್ಲ. 10 ಲಕ್ಷ ರೂಪಾಯಿ ನೆಟ್ ಕ್ಯಾಶನ್ನು ತೆಗೆದುಕೊಂಡಿದ್ದಾರೆ. ಅವ್ರ ಹೆಂಡತಿ ಹೆಸರಿಗೆ SB ಅಕೌಂಟ್ಗೆ 5 ಲಕ್ಷ ರೂಪಾಯಿ ವರ್ಗಾವಣೆ ಮಾಡಿದ್ದೀನಿ ಅಂತ ಲೆಟರ್ನಲ್ಲಿ ನೇರವಾಗಿ ಬರೆದಿದ್ದಾನೆ. ಆದ್ದರಿಂದ ನಾನು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹೇಳೋದಕ್ಕೆ ಬಯಸ್ತೇನೆ, ನೀವು ಟೆಂಡರ್ನು ಕೂಡ ಕೊಡ್ಸೋಕ್ಕಾಗಿಲ್ಲ, ದುಡ್ಡನ್ನು ವಾಪಸ್ ಕೊಡ್ಸೋಕ್ಕಾಗಿಲ್ಲ. ಈ ಎಲ್ಲ ಹಿನ್ನೆಲೆಯಲ್ಲಿ ನೇರವಾಗಿ ನಾನು ಆಗ್ರಹಪಡಿಸ್ತೇನೆ, ನೀವು ರಾಜೀನಾಮೆಯನ್ನು ಕೊಡಬೇಕು. ಹೇಗೆ ಈಶ್ವರಪ್ಪನ ರಾಜೀನಾಮೆಯನ್ನು ಪಡೆದಿದ್ರಿ ನೀವು ವಿರೋಧ ಪಕ್ಷದಲ್ಲಿದ್ದಾಗ, ಸಿದ್ದರಾಮಯ್ಯವರು ವಿಪಕ್ಷ ನಾಯಕರಾಗಿದ್ದಾಗ, ಇವತ್ತು ರಾಜೀನಾಮೆಯನ್ನು ನೀವು ಕೊಡಬೇಕು. ಆ ನೈತಿಕತೆಯನ್ನು ನೀವು ಸ್ವಲ್ಪನಾದ್ರು ಇಟ್ಕೊಳ್ಬೇಕು. ಇಲ್ಲ ಅಂತ ಇದ್ದರೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆ ಕೊಡೋವರೆಗೂ ನಾವು ಹೋರಾಟವನ್ನು ನಿಲ್ಲಿಸೋದಿಲ್ಲ, ಹೋರಾಟವನ್ನು ಮಾಡ್ತೇವೆ. ಮೊದಲನೇ ಹಂತದಲ್ಲಿ ನಾಳೆ ನಾವು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ವಿಜೇಂದ್ರ ಅವರು ನೇತೃತ್ವದಲ್ಲಿ ಇವತ್ತು ಛಲವಾದಿ ನಾರಾಯಣಸ್ವಾಮಿಯವರು, ನಾನು, ನಮ್ಮ ಬೀದರ್ನ ಎಲ್ಲ ಶಾಸಕರು, ಗುಲ್ಬರ್ಗಾದ ನಮ್ಮ ಶಾಸಕರು ಬಸವರಾಜ್ ಮತ್ತಿಮೋಡವರು, ನಮ್ಮ ಶಿವರಾಜ್ ಅವರು, ಚಂದು ಪಾಟೀಲ್, ಸೋಮನಾಥ್ ಪಾಟೀಲ್ ಎಲ್ಲರೂ ಕೂಡ ನಾವು ನಾಳೆ ಇವತ್ತಿಲ್ಲಿಂದ ಹೊರಟು ಭೇಟಿ ಆಗ್ತೇವೆ. ಅವ್ರ ಮನೆಗೆ ಭೇಟಿ ಮಾಡಿ ಸಾಂತ್ವನವನ್ನು ಹೇಳಿ, ಸಚಿನ್ ಪಾಂಚಾಳ್ ಅವ್ರ ಮನೆಗೆ ಭೇಟಿ ಮಾಡಿ ಸಾಂತ್ವನವನ್ನು ಹೇಳಿ, ನಾವು ನ್ಯಾಯ ಕೊಡಿಸುವ ರೀತಿಯಲ್ಲಿ ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥ ಒಂದು ಭರವಸೆಯನ್ನು ಅವರಿಗೆ ಕೊಡ್ತೇವೆ. ರಾಜೀನಾಮೆ ಕೊಡೋವರೆಗೂ ನಮ್ಮ ಹೋರಾಟವನ್ನು ನಾವು ನಿಲ್ಲಿಸೋದಿಲ್ಲ. ಮತ್ತೊಮ್ಮೆ ಆಗ್ರಹಪಡಿಸ್ತೇನೆ, ನ್ಯಾಯಾಂಗ ತನಿಖೆಯ ವರದಿ ಬರೋವರೆಗೂ ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹಪಡಿಸ್ತೇವೆ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ನಮ್ಮ MLC ರವಿಕುಮಾರ್ ಅವರ ಮತ್ತು ಅವ್ರು ಹೇಳುವಂತೆ ಒಂದು ತನಿಖೆ, ಅದರಲ್ಲಿ ಪ್ರಮುಖ ನ್ಯಾಯಾಂಗ ತನಿಖೆಯಲ್ಲೇ ಆಗಬೇಕು ಅಂತಕ್ಕಂಥದ್ದು ಒಂದು ಆಗ್ರಹ, ಜೊತೆಗೆ ಮೃತರ ಕುಟುಂಬಕ್ಕೂ ಕೂಡ ಪರಿಹಾರವನ್ನು ಕೂಡ ಕೊಡುವಂಥದ್ದು ಆಗಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣವನ್ನು ರಾಜ್ಯ ಬಿಜೆಪಿ ಗಂಭೀರವಾಗಿ ತೆಗೆದುಕೊಂಡಿದೆ. ಇದೆಲ್ಲದರ ಕುರಿತಂತೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಬಿಜೆಪಿಯ MLC ರವಿಕುಮಾರ್ ಅವರಿದ್ದಾರೆ. ಅವರನ್ನೇ ಮಾತಾಡಿಸ್ತಾ ಹೋಗ್ತಾನೆ. ಇವತ್ತು ರಾಜು ಕಪ್ನೂರ್ ಎಂತಕ್ಕಂಥವನು ನಿಮ್ಮ ಹೆಸರು ಹೇಳ್ಕೊಂಡು ಲಂಚ ರುಶ್ವತ್ತನ್ನು ತೆಗೆದುಕೊಳ್ತಿರಲಿಲ್ಲ. 10 ಲಕ್ಷ ರೂಪಾಯಿ ನೆಟ್ ಕ್ಯಾಶನ್ನು ತೆಗೆದುಕೊಂಡಿದ್ದಾರೆ. ಅವ್ರ ಹೆಂಡತಿ ಹೆಸರಿಗೆ SB ಅಕೌಂಟ್ಗೆ 5 ಲಕ್ಷ ರೂಪಾಯಿ ವರ್ಗಾವಣೆ ಮಾಡಿದ್ದೀನಿ ಅಂತ ಲೆಟರ್ನಲ್ಲಿ ನೇರವಾಗಿ ಬರೆದಿದ್ದಾನೆ. ಆದ್ದರಿಂದ ನಾನು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹೇಳೋದಕ್ಕೆ ಬಯಸ್ತೇನೆ, ನೀವು ಟೆಂಡರ್ನು ಕೂಡ ಕೊಡ್ಸೋಕ್ಕಾಗಿಲ್ಲ, ದುಡ್ಡನ್ನು ವಾಪಸ್ ಕೊಡ್ಸೋಕ್ಕಾಗಿಲ್ಲ. ಈ ಎಲ್ಲ ಹಿನ್ನೆಲೆಯಲ್ಲಿ ನೇರವಾಗಿ ನಾನು ಆಗ್ರಹಪಡಿಸ್ತೇನೆ, ನೀವು ರಾಜೀನಾಮೆಯನ್ನು ಕೊಡಬೇಕು. ಹೇಗೆ ಈಶ್ವರಪ್ಪನ ರಾಜೀನಾಮೆಯನ್ನು ಪಡೆದಿದ್ರಿ ನೀವು ವಿರೋಧ ಪಕ್ಷದಲ್ಲಿದ್ದಾಗ, ಸಿದ್ದರಾಮಯ್ಯವರು ವಿಪಕ್ಷ ನಾಯಕರಾಗಿದ್ದಾಗ, ಇವತ್ತು ರಾಜೀನಾಮೆಯನ್ನು ನೀವು ಕೊಡಬೇಕು. ಆ ನೈತಿಕತೆಯನ್ನು ನೀವು ಸ್ವಲ್ಪನಾದ್ರು ಇಟ್ಕೊಳ್ಬೇಕು. ಇಲ್ಲ ಅಂತ ಇದ್ದರೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆ ಕೊಡೋವರೆಗೂ ನಾವು ಹೋರಾಟವನ್ನು ನಿಲ್ಲಿಸೋದಿಲ್ಲ, ಹೋರಾಟವನ್ನು ಮಾಡ್ತೇವೆ. ಮೊದಲನೇ ಹಂತದಲ್ಲಿ ನಾಳೆ ನಾವು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ವಿಜೇಂದ್ರ ಅವರು ನೇತೃತ್ವದಲ್ಲಿ ಇವತ್ತು ಛಲವಾದಿ ನಾರಾಯಣಸ್ವಾಮಿಯವರು, ನಾನು, ನಮ್ಮ ಬೀದರ್ನ ಎಲ್ಲ ಶಾಸಕರು, ಗುಲ್ಬರ್ಗಾದ ನಮ್ಮ ಶಾಸಕರು ಬಸವರಾಜ್ ಮತ್ತಿಮೋಡವರು, ನಮ್ಮ ಶಿವರಾಜ್ ಅವರು, ಚಂದು ಪಾಟೀಲ್, ಸೋಮನಾಥ್ ಪಾಟೀಲ್ ಎಲ್ಲರೂ ಕೂಡ ನಾವು ನಾಳೆ ಇವತ್ತಿಲ್ಲಿಂದ ಹೊರಟು ಭೇಟಿ ಆಗ್ತೇವೆ. ಅವ್ರ ಮನೆಗೆ ಭೇಟಿ ಮಾಡಿ ಸಾಂತ್ವನವನ್ನು ಹೇಳಿ, ಸಚಿನ್ ಪಾಂಚಾಳ್ ಅವ್ರ ಮನೆಗೆ ಭೇಟಿ ಮಾಡಿ ಸಾಂತ್ವನವನ್ನು ಹೇಳಿ, ನಾವು ನ್ಯಾಯ ಕೊಡಿಸುವ ರೀತಿಯಲ್ಲಿ ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥ ಒಂದು ಭರವಸೆಯನ್ನು ಅವರಿಗೆ ಕೊಡ್ತೇವೆ. ರಾಜೀನಾಮೆ ಕೊಡೋವರೆಗೂ ನಮ್ಮ ಹೋರಾಟವನ್ನು ನಾವು ನಿಲ್ಲಿಸೋದಿಲ್ಲ. ಮತ್ತೊಮ್ಮೆ ಆಗ್ರಹಪಡಿಸ್ತೇನೆ, ನ್ಯಾಯಾಂಗ ತನಿಖೆಯ ವರದಿ ಬರೋವರೆಗೂ ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹಪಡಿಸ್ತೇವೆ. ಥ್ಯಾಂಕ್ ಯು ಸರ್.
ಇದಿಷ್ಟು ಕೂಡ ನಮ್ಮ ಎಲ್ ಸಿ ರವಿಕುಮಾರ್ ಅವರ ಮತ್ತು ಅವ್ರು ಹೇಳುವಂತೆ ಒಂದು ತನಿಖೆ ಅದರಲ್ಲಿ ಪ್ರಮುಖ ನ್ಯಾಯಾಂಗ ತನಿಖೆಯಲ್ಲೇ ಆಗಬೇಕು ಅಂತಕ್ಕಂಥದ್ದು ಒಂದು ಆಗ್ರಹ, ಜೊತೆಗೆ ಮೃತರ ಕುಟುಂಬಕ್ಕೂ ಕೂಡ ಪರಿಹಾರವನ್ನು ಕೂಡ ಕೊಡುವಂಥದ್ದು ಆಗಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣವನ್ನು ರಾಜ್ಯ ಬಿಜೆಪಿ ಗಂಭೀರವಾಗಿ ತೆಗೆದುಕೊಂಡಿದೆ. ಇದೆಲ್ಲದರ ಕುರಿತಂತೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಬಿಜೆಪಿಯ MLC ರವಿಕುಮಾರ್ ಅವರಿದ್ದಾರೆ. ಅವರನ್ನೇ ಮಾತಾಡಿಸ್ತಾ ಹೋಗ್ತಾನೆ. ಇವತ್ತು ರಾಜು ಕಪ್ನೂರ್ ಎಂತಕ್ಕಂಥವನು ನಿಮ್ಮ ಹೆಸರು ಹೇಳ್ಕೊಂಡು ಲಂಚ ರುಶ್ವತ್ತನ್ನು ತೆಗೆದುಕೊಳ್ತಿರಲಿಲ್ಲ. 10 ಲಕ್ಷ ರೂಪಾಯಿ ನೆಟ್ ಕ್ಯಾಶನ್ನು ತೆಗೆದುಕೊಂಡಿದ್ದಾರೆ. ಅವ್ರ ಹೆಂಡತಿ ಹೆಸರಿಗೆ SB ಅಕೌಂಟ್ಗೆ 5 ಲಕ್ಷ ರೂಪಾಯಿ ವರ್ಗಾವಣೆ ಮಾಡಿದ್ದೀನಿ ಅಂತ ಲೆಟರ್ನಲ್ಲಿ ನೇರವಾಗಿ ಬರೆದಿದ್ದಾನೆ. ಆದ್ದರಿಂದ ನಾನು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹೇಳೋದಕ್ಕೆ ಬಯಸ್ತೇನೆ, ನೀವು ಟೆಂಡರ್ನು ಕೂಡ ಕೊಡ್ಸೋಕ್ಕಾಗಿಲ್ಲ, ದುಡ್ಡನ್ನು ವಾಪಸ್ ಕೊಡ್ಸೋಕ್ಕಾಗಿಲ್ಲ. ಈ ಎಲ್ಲ ಹಿನ್ನೆಲೆಯಲ್ಲಿ ನೇರವಾಗಿ ನಾನು ಆಗ್ರಹಪಡಿಸ್ತೇನೆ, ನೀವು ರಾಜೀನಾಮೆಯನ್ನು ಕೊಡಬೇಕು. ಹೇಗೆ ಈಶ್ವರಪ್ಪನ ರಾಜೀನಾಮೆಯನ್ನು ಪಡೆದಿದ್ರಿ ನೀವು ವಿರೋಧ ಪಕ್ಷದಲ್ಲಿದ್ದಾಗ, ಸಿದ್ದರಾಮಯ್ಯವರು ವಿಪಕ್ಷ ನಾಯಕರಾಗಿದ್ದಾಗ, ಇವತ್ತು ರಾಜೀನಾಮೆಯನ್ನು ನೀವು ಕೊಡಬೇಕು. ಆ ನೈತಿಕತೆಯನ್ನು ನೀವು ಸ್ವಲ್ಪನಾದ್ರು ಇಟ್ಕೊಳ್ಬೇಕು. ಇಲ್ಲ ಅಂತ ಇದ್ದರೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆ ಕೊಡೋವರೆಗೂ ನಾವು ಹೋರಾಟವನ್ನು ನಿಲ್ಲಿಸೋದಿಲ್ಲ, ಹೋರಾಟವನ್ನು ಮಾಡ್ತೇವೆ. ಮೊದಲನೇ ಹಂತದಲ್ಲಿ ನಾಳೆ ನಾವು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ವಿಜೇಂದ್ರ ಅವರು ನೇತೃತ್ವದಲ್ಲಿ ಇವತ್ತು ಛಲವಾದಿ ನಾರಾಯಣ ಸ್ವಾಮಿಯವರು, ನಾನು, ನಮ್ಮ ಬೀದರ್ನ ಎಲ್ಲ ಶಾಸಕರು, ಗುಲ್ಬರ್ಗಾದ ನಮ್ಮ ಶಾಸಕರು ಬಸವರಾಜ್ ಮತ್ತಿಮೋಡವರು, ನಮ್ಮ ಶಿವರಾಜ್ ಅವರು, ಚಂದು ಪಾಟೀಲ್, ಸೋಮನಾಥ್ ಪಾಟೀಲ್ ಎಲ್ಲರೂ ಕೂಡ ನಾವು ನಾಳೆ ಇವತ್ತಿಲ್ಲಿಂದ ಹೊರಟು ಭೇಟಿ ಆಗ್ತೇವೆ. ಅವ್ರ ಮನೆಗೆ ಭೇಟಿ ಮಾಡಿ ಸಾಂತ್ವನವನ್ನು ಹೇಳಿ, ಸಚಿನ್ ಪಾಂಚಾಳ್ ಅವ್ರ ಮನೆಗೆ ಭೇಟಿ ಮಾಡಿ ಸಾಂತ್ವನವನ್ನು ಹೇಳಿ ನಾವು ನ್ಯಾಯ ಕೊಡಿಸುವ ರೀತಿಯಲ್ಲಿ ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥ ಒಂದು ಭರವಸೆಯನ್ನು ಅವರಿಗೆ ಕೊಡ್ತೇವೆ. ರಾಜೀನಾಮೆ ಕೊಡೋವರೆಗೂ ನಮ್ಮ ಹೋರಾಟವನ್ನು ನಾವು ನಿಲ್ಲಿಸೋದಿಲ್ಲ. ಮತ್ತೊಮ್ಮೆ ಆಗ್ರಹಪಡಿಸ್ತೇನೆ, ನ್ಯಾಯಾಂಗ ತನಿಖೆಯ ವರದಿ ಬರೋವರೆಗೂ ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹಪಡಿಸ್ತೇವೆ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ನಮ್ಮ MLC ರವಿಕುಮಾರ್ ಅವರ ಮತ್ತು ಅವ್ರು ಹೇಳುವಂತೆ ಒಂದು ತನಿಖೆ ಅದರಲ್ಲಿ ಪ್ರಮುಖ ನ್ಯಾಯಾಂಗ ತನಿಖೆಯಲ್ಲೇ ಆಗಬೇಕು ಅಂತಕ್ಕಂಥದ್ದು ಒಂದು ಆಗ್ರಹ, ಜೊತೆಗೆ ಮೃತರ ಕುಟುಂಬಕ್ಕೂ ಕೂಡ ಪರಿಹಾರವನ್ನು ಕೂಡ ಕೊಡುವಂಥದ್ದು ಆಗಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣವನ್ನು ರಾಜ್ಯ ಬಿಜೆಪಿ ಗಂಭೀರವಾಗಿ ತೆಗೆದುಕೊಂಡಿದೆ. ಇದೆಲ್ಲದರ ಕುರಿತಂತೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಬಿಜೆಪಿಯ MLC ರವಿಕುಮಾರ್ ಅವರಿದ್ದಾರೆ. ಅವರನ್ನೇ ಮಾತಾಡಿಸ್ತಾ ಹೋಗ್ತಾನೆ. ಇವತ್ತು ರಾಜು ಕಪ್ನೂರ್ ಎಂತಕ್ಕಂಥವನು ನಿಮ್ಮ ಹೆಸರು ಹೇಳ್ಕೊಂಡು ಲಂಚ ರುಶ್ವತ್ತನ್ನು ತೆಗೆದುಕೊಳ್ತಿರಲಿಲ್ಲ. 10 ಲಕ್ಷ ರೂಪಾಯಿ ನೆಟ್ ಕ್ಯಾಶನ್ನು ತೆಗೆದುಕೊಂಡಿದ್ದಾರೆ. ಅವ್ರ ಹೆಂಡತಿ ಹೆಸರಿಗೆ SB ಅಕೌಂಟ್ಗೆ 5 ಲಕ್ಷ ರೂಪಾಯಿ ವರ್ಗಾವಣೆ ಮಾಡಿದ್ದೀನಿ ಅಂತ ಲೆಟರ್ನಲ್ಲಿ ನೇರವಾಗಿ ಬರೆದಿದ್ದಾನೆ. ಆದ್ದರಿಂದ ನಾನು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹೇಳೋದಕ್ಕೆ ಬಯಸ್ತೇನೆ, ನೀವು ಟೆಂಡರ್ನು ಕೂಡ ಕೊಡ್ಸೋಕ್ಕಾಗಿಲ್ಲ, ದುಡ್ಡನ್ನು ವಾಪಸ್ ಕೊಡ್ಸೋಕ್ಕಾಗಿಲ್ಲ. ಈ ಎಲ್ಲ ಹಿನ್ನೆಲೆಯಲ್ಲಿ ನೇರವಾಗಿ ನಾನು ಆಗ್ರಹಪಡಿಸ್ತೇನೆ, ನೀವು ರಾಜೀನಾಮೆಯನ್ನು ಕೊಡಬೇಕು. ಹೇಗೆ ಈಶ್ವರಪ್ಪನ ರಾಜೀನಾಮೆಯನ್ನು ಪಡೆದಿದ್ರಿ ನೀವು ವಿರೋಧ ಪಕ್ಷದಲ್ಲಿದ್ದಾಗ, ಸಿದ್ದರಾಮಯ್ಯವರು ವಿಪಕ್ಷ ನಾಯಕರಾಗಿದ್ದಾಗ, ಇವತ್ತು ರಾಜೀನಾಮೆಯನ್ನು ನೀವು ಕೊಡಬೇಕು. ಆ ನೈತಿಕತೆಯನ್ನು ನೀವು ಸ್ವಲ್ಪನಾದ್ರು ಇಟ್ಕೊಳ್ಬೇಕು. ಇಲ್ಲ ಅಂತ ಇದ್ದರೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆ ಕೊಡೋವರೆಗೂ ನಾವು ಹೋರಾಟವನ್ನು ನಿಲ್ಲಿಸೋದಿಲ್ಲ, ಹೋರಾಟವನ್ನು ಮಾಡ್ತೇವೆ. ಮೊದಲನೇ ಹಂತದಲ್ಲಿ ನಾಳೆ ನಾವು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ವಿಜೇಂದ್ರ ಅವರು ನೇತೃತ್ವದಲ್ಲಿ ಇವತ್ತು ಛಲವಾದಿ ನಾರಾಯಣ ಸ್ವಾಮಿಯವರು, ನಾನು, ನಮ್ಮ ಬೀದರ್ನ ಎಲ್ಲ ಶಾಸಕರು, ಗುಲ್ಬರ್ಗಾದ ನಮ್ಮ ಶಾಸಕರು ಬಸವರಾಜ್ ಮತ್ತಿಮೋಡವರು, ನಮ್ಮ ಶಿವರಾಜ್ ಅವರು, ಚಂದು ಪಾಟೀಲ್, ಸೋಮನಾಥ್ ಪಾಟೀಲ್ ಎಲ್ಲರೂ ಕೂಡ ನಾವು ನಾಳೆ ಇವತ್ತಿಲ್ಲಿಂದ ಹೊರಟು ಭೇಟಿ ಆಗ್ತೇವೆ. ಅವ್ರ ಮನೆಗೆ ಭೇಟಿ ಮಾಡಿ ಸಾಂತ್ವನವನ್ನು ಹೇಳಿ, ಸಚಿನ್ ಪಾಂಚಾಳ್ ಅವ್ರ ಮನೆಗೆ ಭೇಟಿ ಮಾಡಿ ಸಾಂತ್ವನವನ್ನು ಹೇಳಿ ನಾವು ನ್ಯಾಯ ಕೊಡಿಸುವ ರೀತಿಯಲ್ಲಿ ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥ ಒಂದು ಭರವಸೆಯನ್ನು ಅವರಿಗೆ ಕೊಡ್ತೇವೆ. ರಾಜೀನಾಮೆ ಕೊಡೋವರೆಗೂ ನಮ್ಮ ಹೋರಾಟವನ್ನು ನಾವು ನಿಲ್ಲಿಸೋದಿಲ್ಲ. ಮತ್ತೊಮ್ಮೆ ಆಗ್ರಹಪಡಿಸ್ತೇನೆ, ನ್ಯಾಯಾಂಗ ತನಿಖೆಯ ವರದಿ ಬರೋವರೆಗೂ ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹಪಡಿಸ್ತೇವೆ. ಥ್ಯಾಂಕ್ ಯು ಸರ್.
ಇದಿಷ್ಟು ಕೂಡ ನಮ್ಮ ಎಲ್ ಸಿ ರವಿಕುಮಾರ್ ಅವರ ಮತ್ತು ಅವ್ರು ಹೇಳುವಂತೆ ಒಂದು ತನಿಖೆ ಅದರಲ್ಲಿ ಪ್ರಮುಖ ನ್ಯಾಯಾಂಗ ತನಿಖೆಯಲ್ಲೇ ಆಗಬೇಕು ಅಂತಕ್ಕಂಥದ್ದು ಒಂದು ಆಗ್ರಹ, ಜೊತೆಗೆ ಮೃತರ ಕುಟುಂಬಕ್ಕೂ ಕೂಡ ಪರಿಹಾರವನ್ನು ಕೂಡ ಕೊಡುವಂಥದ್ದು ಆಗಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.